ಗೋಲ್ಡ್ ಮತ್ತೆ ಸಿಲ್ವರ್ ಎಲ್ಲ ಬರ್ತಾ ಇದೆ. ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ನಂಗೂ ಕೂಡ ಇದಕ್ಕೆಲ್ಲ 5% ಡಿಸ್ಕೌಂಟ್ ಇರುತ್ತೆ. ಆಕ್ಚುಲಿ ₹1 ಕೂಡ ಪೇ ಮಾಡಿಲ್ಲ ನಾನು. ಇದೆಲ್ಲ ಏನ್ ಹೇಳೋದು, ಇದೆಲ್ಲ ಸ್ಪಾನ್ಸರ್ ವಿಡಿಯೋ ಕೂಡ ಅಲ್ಲ. ನಾನು ಎಂಟ್ರ್ ಆದ್ಮೇಲೆ ನಾನು ಇದು ಗೋಲ್ಡ್ ಏನೋ ಅನ್ಕೊಂಡು ಪಿಚ್ವಾಯ್ ಪ್ರಿಂಟ್ ಅಂತ ಹೇಳ್ತಾರೆ. and I'm carrying this beautiful bag from Aldo. ನಾವು ಚೀಟಿ ಕೂಡ ಆರ್ಗನೈಸ್ ಮಾಡಿದ್ವಿ. ಮಂತ್ಲಿ 500 ಕಟ್ಕೊಂಡು ಹೋಗೋದು. Hey guys, welcome back to my channel Spurti Vlogs. ಗೈಸ್ ಇವತ್ತು ಬಂದ್ಬಿಟ್ಟು ಫ್ರೈಡೇ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಫ್ರೈಡೇಸ್ ವ್ಲಾಗ್. ಸೊ ಇವತ್ತೆಲ್ಲ ಏನೇನಾಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಫ್ ಯು ಲೈಕ್ ದಿಸ್ ವ್ಲಾಗ್ ಮೇಕ್ ಶೋರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಬೆಳಗ್ಗೆನೇ ಫ್ರೈಡೇ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿದೆ. ಸೊ ಚೆನ್ನಾಗಿ ದೇವರಿಗೆ ಪೂಜೆ ಎಲ್ಲ ಮಾಡಾದ್ಮೇಲೆ ಅದಾದಮೇಲೆ ಇನ್ನು ಮಿಕ್ಕಿದ ಕೆಲಸ ಏನಿದೆ ಅದನ್ನು ಫಸ್ಟ್ ವಾರ ಮಾಡಬೇಕು. ಅದೇ ಫಸ್ಟ್ ಪ್ರಿಫರೆನ್ಸ್ ನನಗೆ ಎವ್ರಿ ಫ್ರೈಡೇ. ಆ್ಯಂಡ್ ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಲಂಚ್ನ ಪ್ರಿಪೇರ್ ಮಾಡ್ತೀನಿ. ಬಿಕಾಸ್ ಮಧ್ಯಾಹ್ನ ಅಷ್ಟೊತ್ತಿಗೆ ನಾನಿರಲ್ಲ, ಹೊರಗಡೆ ಹೋಗೋದಿತ್ತು. ಸೊ ಅದಕ್ಕೆ ಮಮ್ಮಿ ಕೈಯಲ್ಲೂ ಮಾಡಿಸ್ಬಾರ್ದು ಅಂತ ಅಂದ್ಬಿಟ್ಟು ಇಲ್ಲೇ ನಾನೇ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಸಿಂಪಲಾಗಿ ಮಟನ್ ಕರಿ ಮಾಡಿಬಿಟ್ಟು ರೈಸ್ ಮಾಡಿಟ್ಬಿಟ್ಟು ಹೋಗ್ತಾಯಿದ್ದೀನಿ ಅಷ್ಟೇ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಎಲ್ಲರದು ಆಗಿತ್ತು. ಸೊ ಅದಕ್ಕೆ ಇವಾಗ ಲಂಚ್ಗೆ ನಮ್ಮ ಡ್ಯಾಡಿ ಕೂಡ ಬೇಗನೆ ತಂದಿದ್ರು ಮಟನ್ ಎಲ್ಲ. ಸೊ ಆಲ್ಮೋಸ್ಟ್ 9 o'clock ಎಲ್ಲ ಅಡುಗೆ ಪೂಜೆ ಎಲ್ಲ ರೆಡಿ ಆಯಿತು. ಆ್ಯಂಡ್ ನಾವು ಇಟ್ಸ್ ಟೈಮ್ ಟು ಗೆಟ್ ರೆಡಿ. ಹೇ ಗೈಸ್, ಇವತ್ತು ಆಲ್ರೆಡಿ 10 o'clock ಆಗಿದೆ. ಸೊ ಇವಾಗ ನಾನು ಎಲ್ಲಿ ಹೋಗ್ತಿರೋದು ಅಂತ ಹೇಳೋಕ್ಕಿಂತ ಮುಂಚೆ ಫಸ್ಟ್ ಅಲ್ಲಿ ಗೆಟ್ ರೆಡಿ. ಸೊ ಏನು ಡ್ರೆಸ್ ಹಾಕೊಳ್ತೀನಿ ಅಂತ ತೋರಿಸ್ತೀನಿ. ಸೊ ಈ ಡ್ರೆಸ್ ಇದು, ಸೊ ಇದು ಮಿಂತ್ರಾಯಿಂದ ತೊಗೊಂಡಿದ್ದು. ಆ್ಯಂಡ್ ಇದ್ರದ್ದು ಬಿಲ್ಲೆಲ್ಲ ಆಂಟಿ ಬಿಚ್ಚಿದ್ದಾರೆ ಅನ್ಸುತ್ತೆ. ನಾನು ಟಕ್ ಹಾಕಕ್ಕೆ ಕಲಿಸುತ್ತೆ ಬಿಕಾಸ್ ಎಲ್ಲ ಲೂಸ್ ಆಗಿಬಿಟ್ಟಿದೆ. ಯಾಕಂದರೆ ನಾನು ದಪ್ಪ ಇದ್ದಾಗ ತೊಗೊಂಡಿದ್ದೆ ಆ್ಯಂಡ್ ಹಾಕೊಂಡಿಲ್ಲ. ಸೊ ಆಬ್ವಿಯಸ್ಲಿ ಲೂಸ್ ಆಗಿರುತ್ತೆ. ಆ್ಯಂಡ್ ಇದಕ್ಕೆ ಈ ಥರ ಪ್ಯಾಂಟ್ ಬಂದಿದೆ. ಐ ಡೋಂಟ್ ನೋ, ಇದನ್ನು ಹಾಕೊಂಡು ನೋಡ್ತೀನಿ, ಚೆನ್ನಾಗಿದ್ರೆ ಇದನ್ನು ಹಾಕೊಂಡು ಹೋಗ್ತೀನಿ, ಇಲ್ಲಾಂದರೆ ಬೇರೆ ಯಾವುದಾದ್ರೂ ಹಾಕೊಂಡು ಹೋಗ್ತೀನಿ. ಯಾರಿಗೂ ಚೇಂಜ್. ನಂಗೆ ಇಷ್ಟ ಆಯಿತು. ಲೈಕ್ ಹಾಕೊಂಡಿಲ್ಲ, ನಾನು ಟ್ರೈ ಕೂಡ ಮಾಡಿರಲಿಲ್ಲ. ಇದನ್ನೊಂದು ಸ್ವಲ್ಪ ಇನ್ನೊಂದು ಟಕ್ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಬಿಕಾಸ್ ಸ್ವಲ್ಪ ಫಿಟ್ಟಿಂಗ್ ಅಪ್ ಚೆನ್ನಾಗಿರ್ತಿತ್ತು. ಆ್ಯಂಡ್ ದಿಸ್ ಇಸ್ ದ ಪ್ಯಾಂಟ್ ಆ್ಯಂಡ್ ದಿಸ್ ಪ್ಯಾಂಟ್ ಹ್ಯಾಸ್ ಪಾಕೆಟ್ಸ್. ಸೊ ಚೆನ್ನಾಗಿದೆ ಆ್ಯಂಡ್ ಐ ಲೈಕ್ ಇಟ್. ಸೊ ಹೋಗ್ಬಿಟ್ಟು ಕ್ವಿಕ್ಕಾಗಿ ಸ್ವಲ್ಪ ಮೇಕಪ್ ಏನಾದರೂ ಮಾಡಿಕೊಂಡು ಹೋಗೋಣ. ಸೊ ಹೋಗೋ ದಾರಿಯಲ್ಲಿ ಹೇಳ್ತೀನಿ ಯಾರ ಮನೆಗೆ ನಾನು ಹೋಗ್ತಿರೋದು ಏನೊಂದು ಸ್ಪೆಷಲ್ ಅಂತ. ಲೈಕ್ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಾಗಿರುತ್ತೆ ತಮ್ಮನೆಲ್ಲದು ಇದೆಲ್ಲ ನೋಡಿ. ವಿತ್ ಸ್ಟಿಲ್ ಲೆಟ್ಸ್ ಗೋ. And I'm carrying this beautiful bag from Aldo. ಚೆನ್ನಾಗಿದೆಯಾ? ಸೊ ಈಗ ನಾವು ಹೋಗ್ತಿರೋದು ಬಂದ್ಬಿಟ್ಟು ಅನುಪಮ ಆಂಟಿ, ಸ್ವಯಂ ಕಲಿಕೆ ಯೂಟ್ಯೂಬ್ ಚಾನಲ್ ಇದೆಯಲ್ಲ. ಸೊ ಆ ಆಂಟಿಯವರ ಮನೆಗೆ, ಮತ್ತು ಅವರು ದಿಸಾ ಫ್ಯಾಷನ್ ಎಲ್ಲ ಓಪನ್ ಮಾಡಿದಾರಲ್ಲ. ಸೊ ತುಂಬ ದಿನದಿಂದ ಕರಿತಿದ್ರು. ಫೈನಲಿ ಐ ಗಾಟ್ ಸಮ್ ಟೈಮ್ ಆ್ಯಂಡ್ ಈಗ ಹೋಗ್ತಿದ್ದೀನಿ. ಸೊ ಆನ್ ದ ವೇ ಸ್ವೀಟ್ಸ್ ಏನಾದರೂ ಕಲೆಕ್ಟ್ ಮಾಡೋಣ ಅಂತ ಕಲೆಕ್ಟ್ ಮಾಡಿಕೊಂಡು ಹಾಗೆ ಹೋಗ್ತಿದ್ದೀನಿ. ಯಾವಾಗ ಕರೆದಿದ್ದು ಕೊನೆಗೆ ಫೈನಲಿ ಬಂದಿದ್ದಾರೆ. ನಾನು ಚಿಕ್ಕವರು, ಇವ್ರು ನಮ್ಗೆಲ್ಲರಿಗಿಂತ ದೊಡ್ಡವರು, ಸೀನಿಯರ್. ಮಾತೃಶ್ರೀ ಯಾರಿದ್ದಾರೆ? ನಮ್ಮ ಮಮ್ಮಿ ಆಂಟಿನಾ? ಹಾಯ್ ಆಂಟಿ. ಆಂಟಿ ಏನು ಬೇಡ. ಇಲ್ಲ, ನಾನು ಕಾಫಿ ಅದೇನು ಕುಡಿಯಲ್ಲ. ಇಲ್ಲ, ನಾನು ನಿಜ ಏನು ಕುಡಿಯಲ್ಲ. ಅವನಂತೂ ಮಿಲ್ಕ್ ಪ್ರಾಡಕ್ಟ್ಸ್ ಏನು ಮುಟ್ಟೋದು ಇಲ್ಲ. ನಮ್ಮನೇಲಿ ತುಂಬಾ ಇದು ಚಿಕನ್ ಮಟನ್ ಇದನ್ನೆಲ್ಲ ಖಾಲಿ ಮಾಡ್ತೀನಿ. ಹಾಲು ಕಾಫಿ ಬೇಡ. ಥ್ಯಾಂಕ್ಸ್ ಆಂಟಿ, ನಿಜ ಬೇಡ ಆಂಟಿ. ಆಮೇಲೆ ಆಂಟಿ ಕೊಡಿ. ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಚಿಟ್ಚಾಟ್ ಎಲ್ಲ ಮಾಡಿ ಅದಾದಮೇಲೆ ನಾವು ಕೆಳಗಡೆ ಸ್ಟೋರ್ನೆಲ್ಲ ನೋಡೋಣ ಅಂತ ಹೋದ್ವಿ. ಆಂಟಿ ನಾವು ಕಾಫಿ ಕುಡಿಯಲ್ಲ ಅಂತ ನಮ್ಗಂತ ಜ್ಯೂಸ್ ಮಾಡಿದ್ದಾರೆ. ಥ್ಯಾಂಕ್ಸ್ ಆಂಟಿ. ದಿಸಾ ಫ್ಯಾಷನ್ ಇರೋದು ಕೆಂಗೇರಿ ಅಲ್ಲಿ. ಸೊ ಕೆಂಗೇರಿ ಅಕ್ಕಪಕ್ಕ ಯಾರಾದರೂ ಇದ್ದರೆ ನಾಗರಬಾವಿ, ಕೆಂಗೇರಿ ಆ್ಯಂಡ್ ಬೇರೆ ವಿಜಯನಗರ, ಮಾಗಡಿ ರೋಡ್ ಅದೆಲ್ಲ ತುಂಬ ಹತ್ತಿರ ಇದೆ. ಸೊ ಅಲ್ಲೆಲ್ಲ ಇದ್ಬಿಟ್ಟು ನೀವು ಶಾಪ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಟು ದಿಸಾ ಫ್ಯಾಷನ್. ತುಂಬ ಒಳ್ಳೆ ಕಲೆಕ್ಷನ್ಸ್ ಕೂಡ ಇದೆ. ಐ ಆಮ್ ಇಂಪ್ರೆಸ್ಡ್ ವಿತ್ ದೇರ್ ಕಲೆಕ್ಷನ್ಸ್. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಶಾಪ್ದು ಲೊಕೇಶನ್ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಕೂಡ
ಚೆಕ್ ಮಾಡ್ಬೋದು. ಇಲ್ಲ ಹತ್ತಿರದಲ್ಲಿದ್ದರೆ ಸ್ಟೋರ್, ನೀವು ಅಲ್ಲಿ ಕೂಡ ಡೈರೆಕ್ಟಾಗಿ ವಿಸಿಟ್ ಮಾಡಿ ಅವರ ಕಲೆಕ್ಷನ್ಸ್ನೆಲ್ಲ ನೋಡ್ಬೋದು. ಸೊ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸೇ ಹ್ಯಾಂಡಲ್ ಮಾಡ್ತಿರೋದ್ರಿಂದ ಮತ್ತು ಸ್ಟಾಫ್ಸ್ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸೊ ಇವತ್ತು ನಾವು ಗಿಜಾ ಫ್ಯಾಷನಲ್ಲಿ ಇದ್ದೀವಿ. ಸೊ ಏನೇನು ಸ್ಪೆಷಲ್ ಕಲೆಕ್ಷನ್ಸ್ ಇದೆ ಆ್ಯಂಡ್ ಸೀರೆ ಹಬ್ಬ ಕೂಡ ಇದೆ. ಸೊ ಏನೇನೆಲ್ಲ ಇದೆ ಅಂತ ಆಂಟಿ ಹೇಳ್ತಾರೆ. ಸೊ ಬನ್ನಿ ಕೇಳೋಣ. ಸೊ ಸ್ಫೂರ್ತಿ ಗೃಹ ಪ್ರವೇಶಕ್ಕೆ ಕರೆದಿದೆ. ಗೃಹ ಪ್ರವೇಶಕ್ಕೆ ಮಿಸ್ಸು. ಆಮೇಲೆ 2-3 ಡೇಸ್ ಬಿಫೋರ್ ನಾವು ಮಾತಾಡಿದ್ವಿ. ತುಂಬ ಫೀಲ್ ಮಾಡ್ಕೊತಿದ್ರು. ಆಂಟಿ ನಾನು ಬರಬೇಕು ಅಂದ್ಕೊತಿದ್ದೆ, ಬರೋಕ್ಕಾಗ್ತಾ ಇಲ್ಲ, ಸಾರಿ ಆಂಟಿ. ಆಂಟಿ ಅಮ್ಮ ಹುಷಾರಾಗಿದ್ದಾರೆ, ಡಿಸ್ಚಾರ್ಜ್ ಆಯಿತು, ಬರ್ತೀನಿ ನಾನು ಅಂತ. ಶಿ ವಾಸ್ ವೆರಿ ಹ್ಯಾಪಿ. ಐ ವಾಸ್ ವೆರಿ ಹ್ಯಾಪಿ. 2-3 ಟೈಮ್ ಕಡ್ದಾಗ ಬರೋಕ್ಕಾಗಿಲ್ಲ ಅಂದರೆ ಬೇಜಾರಾಗಿ ಆಗಿರ್ತೈತೆ. ಅದಕ್ಕೆ ದಿಸ್ ಟೈಮ್ ಐ ಮೇಡ್ ಇಟ್. ಸೊ ಅದಕ್ಕೆ ಇದು ಆಫರ್ ನಡೀತಿತ್ತು ನಮ್ಮ ಅಂಗಡಿ. ಏನು ಆಫರ್ ಇದೆ ಗೊತ್ತಿಲ್ಲ ಸ್ಫೂರ್ತಿ? ಸೀರೆ ಹಬ್ಬ ಆಫರ್. ಸೀರೆ ಹಬ್ಬ ಆಫರ್. ಗೋಲ್ಡ್ ಮತ್ತೆ ಸಿಲ್ವರ್ ಎಲ್ಲ ಬರ್ತಾ ಇದ್ದಾರೆ. ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ನಂಗೂ ಕೊಡಿ. ಸೊ ಏನಂತ ಅಂದ್ರೆ ಮಿನಿಮಮ್ 5000 ವರ್ತ್ ಆಫ್ ಪರ್ಚೇಸ್ ಮಾಡಿದ್ರೆ ಒಂದು ಕೂಪನ್ ಇರುತ್ತೆ. ಆ ಕೂಪನ್ ಅನ್ನ ಇದ್ರ ಮೇಲೆ ಹಾಕ್ತೀವಿ ಆಯ್ತಾ. ಸೊ ಲಕ್ಕಿ ಡ್ರಾ ನಲ್ಲಿ ತೆಗಿತೀವಿ. 17th ಓಪನ್ ಮಾಡಿದ್ದೀವಿ ಕೂಪನ್. ಸೊ ಫಸ್ಟ್ ಪ್ರೈಸ್ ಬಂದು 10 ಗ್ರಾಮ್ BSI ಹಾಲ್ಮಾರ್ಕ್ ಸೀರೆ ಇರುವಂತಹ 916 ಗೋಲ್ಡ್. ಸೆಕೆಂಡ್ ಪ್ರೈಸ್ ಬಂದು 25 ಗ್ರಾಮ್ದು 5 ಮೆಂಬರ್ಸ್ಗೆ ಸಿಲ್ವರ್ ಕಾಯಿನ್. ಥರ್ಡ್ ಪ್ರೈಸ್ ಬಂದು 25 ಮೆಂಬರ್ಸ್ಗೆ 5 ಗ್ರಾಮ್ಸ್ ಇರೋದು ಸಿಲ್ವರ್ ಕಾಯಿನ್. ಎಸ್ ಸರ್. ಸೊ ಬನ್ನಿ ಏನೇನು ಕಲೆಕ್ಷನ್ಸ್ ಇದೆ ಅಂತ ತೋರಿಸ್ತೀನಿ. ಸೊ ಸ್ಫೂರ್ತಿ ಬೇಸಿಕ್ ಪ್ರೈಸ್ ಬಂದು ಮೈಸೂರು ಸಿಲ್ಕ್ ನಮ್ಮಲ್ಲಿ ಶುರುವಾಗೋದು 4500 ಇಂದ. ಸೊ ಇದು ಬೇಸಿಕ್ ಪ್ರೈಸ್ ಆಯ್ತಾ. ಸೊ ಇದೆಲ್ಲ ಬಂದು 4500 ಇರುತ್ತೆ. ಥಿಕ್ನೆಸ್ ಬಂದು ಓನ್ಲಿ 50 GSM ಇರುತ್ತೆ. ಥಿಕ್ನೆಸ್ ಬಂದು ಇಷ್ಟೇ ಬರುತ್ತೆ, ಜಾಸ್ತಿ ಥಿಕ್ನೆಸ್ ಬರೋದಿಲ್ಲ. ಸೊ ಓನ್ಲಿ 50 GSM ಥಿಕ್ನೆಸ್ ಇದೆ. ಇದೆಲ್ಲ ನೋಡಿ, ನೋಡಿ ಈ ರೀತಿ ಬರುತ್ತೆ. ಓವರ್ ಆಲ್ ಸ್ಯಾರಿ ಇದೇ ರೀತಿ ಬರುತ್ತೆ. ಹಾಗೆ ಇದು ಬಂದು ಸೆರಗು. ಇದು ಬಂದು ಬ್ಲೌಸ್. ರನ್ನಿಂಗ್ ಸೆಲ್ಫ್ ಅಲ್ಲಿ ಬರುತ್ತೆ. ಇದೆಲ್ಲ ಸೆಲ್ಫ್ ಅಲ್ಲಿ ಇರೋದ್ರಿಂದ ಸೆಲ್ಫ್ ಬ್ಲೌಸೇ ಬರುತ್ತೆ. ಇಫ್ ನಿಮ್ಗೆ ಕಾಂಟ್ರಾಸ್ಟ್ ಬೇಕು ಅಂದ್ರೆ ನೀವು ಕಾಂಟ್ರಾಸ್ಟ್ ಮಾಡ್ಬೋದು. ಇದೆಲ್ಲ ಬಂದು 5100. ಡಿಸ್ಕೌಂಟ್ ಹೋದ್ರೆ 4850 ಆ ಚೇಂಜ್ ಅಲ್ಲಿ ಬರುತ್ತೆ. ಇದಕ್ಕೆಲ್ಲ 5% ಡಿಸ್ಕೌಂಟ್ ಇರುತ್ತೆ. 5000 ಎಬೋ ಯಾವುದೇ ಪರ್ಚೇಸ್ ಮಾಡಿದ್ರು ಯು ವಿಲ್ ಗೆಟ್ 5% ಡಿಸ್ಕೌಂಟ್. ಸಿಲ್ಕ್ ಸ್ಯಾರಿನಲ್ಲಿ 10,000 ಎಬೋ ಪರ್ಚೇಸ್ ಮಾಡಿದ್ರೆ 10% ಡಿಸ್ಕೌಂಟ್ ಇರುತ್ತೆ. ಸೊ ನೋಡಪ್ಪ, ಹೀಗಿರುತ್ತೆ ಓವರ್ ಆಲ್ ಸ್ಯಾರಿ. ಇದು ದಾರೆಗೆ ಕೆಲವು ಕೇಳ್ತಾರೆ. ಸೊ ಇದೆಲ್ಲ ಥಿಕ್ನೆಸ್ ಸ್ವಲ್ಪ ಕಡಿಮೆನೆ. ಇದು 50-60 ಬಟ್ ತುಂಬಾ ಬಜೆಟ್ ಫ್ರೆಂಡ್ಲಿ, ಚೆನ್ನಾಗಿದೆ. ನಾವು ಪ್ಯೂರ್ ಸಿಲ್ಕ್ ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಈ ರೀತಿ ಮೈಸೂರು ಕ್ರೇಪ್ ಸಿಲ್ಕ್ ಅಫೋರ್ಡ್ ಮಾಡ್ಬೋದು. ಎಸ್ಪೆಷಲಿ ಈ ಹಬ್ಬ ನಡೀತಿರೋದ್ರಿಂದ ಯಾರಿಗಾದ್ರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಬನ್ನಿ, ಪಾರ್ಟಿಸಿಪೇಟ್ ಮಾಡಿ. ಸೊ ಅದೃಷ್ಟ ಚೆನ್ನಾಗಿತ್ತು ಅಂದ್ರೆ 10 ಗ್ರಾಮ್ ಚಿನ್ನ ಸಿಗುತ್ತೆ. ಯಾವುದೋ ಸುಮ್ಮನೆ ಚಿನ್ನ ಕೊಡ್ತಾರೆ ಅಂತಲ್ಲ, ಪಕ್ಕ ನಿಜವಾಗ್ಲೂ ಚಿನ್ನ 916 ಕೊಡ್ತೀವಿ. ಓಕೆನಾ? ನೆಕ್ಸ್ಟ್ ತೋರಿಸ್ಲಾ? ಇದು ನೆಕ್ಸ್ಟ್ ರೇಂಜ್ ಕಣಪ್ಪ. 5850. ಆಫ್ಟರ್ ಡಿಸ್ಕೌಂಟ್ 5550 ಆಗುತ್ತೆ. ಸೊ ಇದರಲ್ಲಿ ವೈಡ್ ವೆರೈಟೀಸ್ ಆಫ್ ಕಲರ್ ಕಾಂಬಿನೇಷನ್ಸ್ ಇದೆ. ಇನ್ನೂ ಕಲರ್ಸ್ ಇದೆ, ರಿಪೀಟೆಡ್ ಕಲರ್ಸ್ ಅಂತ ನಾನು ಎತ್ತಿದ್ದೆ. ಸೊ ಇದರಲ್ಲಿ ತುಂಬಾ ಕಲರ್ಸ್ ಇದೆ. ಸೊ ಒಂದೇ ಒಂದು ಓಪನ್ ಮಾಡೋಣ. ಇದು ಥಿಕ್ನೆಸ್ ಬಂದು 65 GSM ಅಷ್ಟೇ ಬರುತ್ತೆ. ತುಂಬಾ ಹೆವಿ ಬರೋದಿಲ್ಲ, ತುಂಬಾ ಲೈಟ್ ವೇಟ್ ಅಲ್ಲಿ ಇರುತ್ತೆ. ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರೋದು ತಗೊಂಡಾಗ ಏನು ಪ್ರಾಬ್ಲಮ್ ಆಗಲ್ಲ. ಇದು ಸೆರಗ್ ಬರುತ್ತೆ. ಇದು ಬ್ಲೌಸ್. ಬ್ಲ್ಯಾಕ್ ಅಲ್ಲಿ ಬ್ಲೌಸ್ ಬರುತ್ತೆ. ತುಂಬಾ ಕಲರ್ ಕಾಂಬಿನೇಷನ್ಸ್ ಇದೆ. ತುಂಬಾ ಯುನೀಕ್ ಆಗಿರುವಂತಹ ಸ್ಯಾರೀಸ್ ಎಲ್ಲ ಅವೈಲೇಬಲ್ ಇದೆ. ಎಲ್ಲ ಈಗ ಟ್ರೆಂಡಿಂಗ್ ಕಲೆಕ್ಷನ್ಸ್. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಲ್ಲೆಲ್ಲ ನೋಡ್ತಿರ್ತಿರಲ್ವಲ್ಲ, ಎಷ್ಟು ಚೆನ್ನಾಗಿಲ್ಲ ಸೀರೆ, ಟ್ರೆಂಡಿಂಗ್ ಕಲರ್ಸ್ ಅಲ್ಲೆಲ್ಲ ಕಾಂಬಿನೇಷನ್ಸ್, ಆ ಥರದ್ದೆಲ್ಲ ಚೆನ್ನಾಗಿದೆ. ಸ್ಫೂರ್ತಿ ಇದೆಲ್ಲ ನೋಡಪ್ಪ, ಇದೆಲ್ಲ ನೆಕ್ಸ್ಟ್ ಸೆಲ್ಫ್ ಅಲ್ಲಿ ಬರುತ್ತೆ. ಸೊ ಇದೆಲ್ಲ ಫುಲ್ ಟ್ರೆಂಡಿ ಕಲೆಕ್ಷನ್ಸ್. ಪೇಸ್ಟಲ್ ಕಲರ್ಸ್ ಬೇಕು ಅಂದ್ರೆ ಪ್ಲೆಂಟಿ ಆಫ್ ಪೇಸ್ಟಲ್ ಕಲರ್ಸ್ ಇದೆ. ಗ್ರೀನ್ ಅಲ್ಲಿ ಎಷ್ಟು ಡಿಫ್ರೆಂಟ್ ಕಲರ್ಸ್ ಇದೆ. ಹೌದು. ಹಾಗೆ ಈ ಪೀಚ್ ಅಲ್ಲೂ ಅಷ್ಟೇ, ಆನಿಯನ್ ಸ್ಕಿನ್ ಅಲ್ಲೂ ಅಷ್ಟೇ, ಪರ್ಪಲ್ ಅಲ್ಲಿ, ಲ್ಯಾವೆಂಡರ್ ಅಲ್ಲಿ ಸ್ವಲ್ಪ ಶೇಡ್ ಅಲ್ಲಿ ಚೇಂಜಸ್ ಇರುತ್ತೆ. ಡಾರ್ಕ್ ಕಲರ್ಸ್ ಅಲ್ಲೂ ತುಂಬಾ ಇದೆ. ಇದು ಟ್ರೆಂಡಿಂಗ್ ಆಗಿ ಓಡುತ್ತೆ ಎಲ್ಲಾ ಕಡೆ. ರೆಡ್ ಅಂದ್ರೆ ತುಂಬಾ ಬ್ರೈಟ್ ಆಗಿರೋ ರೆಡ್ ತುಂಬಾ ಇಷ್ಟಪಡ್ತಾರೆ. ಬ್ಲಡ್ ರೆಡ್ ಈ ರೀತಿ ಎಕ್ಸಾಕ್ಟ್ ಸ್ಯಾರಿ ಇದೇ ರೀತಿ ಬರುತ್ತೆ. ಹಾಗೆ ಬ್ಲೌಸ್ ಬಂದು ಈ ರೀತಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಸ್ಯಾರಿಗಳೆಲ್ಲ. ಥಿಕ್ನೆಸ್ ಬಂದು 120, 130 ಎರಡರದ್ದು ಇದೆ. ಸ್ಫೂರ್ತಿ ಇದು ನೆಕ್ಸ್ಟ್ ಕಲೆಕ್ಷನ್ಸ್ ಕಣೋ. ಇದೆಲ್ಲ ಬಂದು ಥಿಕ್ನೆಸ್ ಜಾಸ್ತಿ ಇರುತ್ತೆ. 120 ಗ್ರಾಮ್ ಥಿಕ್ನೆಸ್ ಇರುತ್ತೆ. ಇದರಲ್ಲಿ ತುಂಬಾ ವೈಡ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಚೆಕ್ಸ್ ಅಲ್ಲಿ ಎಷ್ಟು ತರ ಚೆಕ್ಸ್ ನೋಡ್ಬೋದು. ಇದೊಂದು ಚೆಕ್ಸ್ ನೋಡಿ, ಇದು ಬೇರೆ ತರ. ಈ ರೀತಿ ಡಿಫ್ರೆಂಟ್ ಆಗಿ ಇನ್ನು ಸಣ್ಣ ಚೆಕ್ಸ್ ಇದೆ ನನ್ನ ಹತ್ರ. ಸಣ್ಣ ಚೆಕ್ಸ್ ಈ ತರ ಡಿಫ್ರೆಂಟ್ ಆಗಿರೋ ಚೆಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ಸೊ ನೋಡ್ತಾ ಇರ್ಬೋದು, ಇಷ್ಟು ಕಲರ್ ಕಾಂಬಿನೇಷನ್ಸ್ ಇದೆ. ಇದೆಲ್ಲ ಅಪ್ರಾಕ್ಸಿಮೇಟ್ಲಿ 10-10.5 ಮತ್ತೆ 11 ಆ ರೇಂಜ್ ಅಲ್ಲಿ ಬರುತ್ತೆ.
10K to 11K ಆ ರೇಂಜ್ ಅಲ್ಲಿ. ಅದಲ್ಲದೆ 10% ಡಿಸ್ಕೌಂಟ್ ಕೂಡ ಆಗುತ್ತೆ. ಓಕೆ. ಸೊ ನಿಮಗೆಲ್ಲ ಈ ಸಾರಿ ನೋಡಿ ಹೆಚ್ಚು ಕಮ್ಮಿ 11.5 ಏನೋ ಬರುತ್ತೆ ಇದು ನೋಡಿ. 10K ಎಬೋ ಯಾವುದೇ ಪರ್ಚೇಸ್ ಮಾಡಿದ್ರು 10% ಡಿಸ್ಕೌಂಟ್ ಇರುತ್ತೆ. 5K ಎಬೋ ಯಾವುದೇ ಪರ್ಚೇಸ್ ಮಾಡಿದ್ರು 5% ಡಿಸ್ಕೌಂಟ್ ಇರುತ್ತೆ. ಸೊ ಈ ರೀತಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ರೈಟ್ ನಾವು ಅವೈಲೇಬಲ್ ಇದೆ. ಇದು ಬಂದು ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ, KCC ಅಲ್ಲ, ಕ್ರೇಪ್ ಸಿಲ್ಕ್. ಹೌದು, KCC ನಾವು ಮಾರೋಂಗಿಲ್ಲ. ಸೆಲ್ಫ್ ಅಲ್ಲಿ ಸೆಲ್ಫೇ ಬ್ಲೌಸ್ ಬರುತ್ತೆ. ಇದಕ್ಕೆ ನೀವು ಬೆಸ್ಟ್ ಅಂತಂದ್ರೆ ಕಾಂಟ್ರಾಸ್ಟ್ ಅಲ್ಲಿ ಕ್ರೀಮಿಶ್ ಕಲರ್ ಬ್ಲೌಸ್ ತಗೊಳ್ಳಿ, ಅದಕ್ಕೆ ನೀವು ಡಿಸೈನ್ ಮಾಡಿದ್ರೆ ಸೂಪರ್ ಆಗಿ ಬರುತ್ತೆ. ಸೊ ನೆಕ್ಸ್ಟ್ ಸ್ಫೂರ್ತಿ ಇದೆಲ್ಲ ಬಂದು KCC ಏನಿರುತ್ತೆ ಅದೇ ರೀತಿ ಇರುತ್ತೆ. ಸೊ ಇದನ್ನ ನೀವು ಟಚ್ ಮಾಡಿ ಫೀಲ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲ್ ವೀವರ್ ಏನು ವೀವ್ ಮಾಡಿ ಕೊಡ್ತಾರೆ ಅವ್ರಿಗಿನ್ನ 15% ರೇಟ್ ಜಾಸ್ತಿ ಇರುತ್ತೆ, ಬಟ್ ಕ್ವಾಲಿಟಿ ಏನಿರುತ್ತೆ ಎಕ್ಸಾಕ್ಟ್ಲಿ ಲೈಕ್ KCC ಥರನೇ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ವೇರ್ ಮಾಡಿದ್ರಂತೂ ಅದ್ಭುತ. ಸಾಫ್ಟ್ ಆಗಿದೆ ನೋಡಿ ಹೆಂಗಿದೆ ಸ್ಯಾರಿ, ಫುಲ್ಲು ಆ ಫೀಲೇ ಬೇರೆ KCC ಹೋದ್ರೆ ಆ ಥರ ಬರುತ್ತೆ ಫಿನಿಶಿಂಗು. ಸೊ ಇದು ಬ್ಲೌಸು, ಹೌದು ತುಂಬಾ ಚೆನ್ನಾಗಿರುತ್ತೆ. ಕ್ವಾಲಿಟಿ ಕಲರ್ ಕಾಂಬಿನೇಷನ್ ಯಾವಾಗ ಟ್ರೆಂಡಿಂಗ್, ಅದ್ರ ಜೊತೆಗೆ ಈ ಕ್ವಾಲಿಟಿ ಹೌದು ಇದು ಎಲ್ಲ ಚೆನ್ನಾಗಿದೆ. ಹಾಗೆ ಇಲ್ಲಿ ನೋಡಿ, ಇದು ನಾರ್ಮಲ್ ಸ್ಯಾರಿಗಿನ್ನ ಇದು ತೂಕ ಜಾಸ್ತಿ ಬರುತ್ತೆ. ತೂಕ ಇದೆ ಇದು. ಇದು ನೋಡಿ ಆ್ಯಂಡ್ ಇದನ್ನು ಚೆಕ್ ಮಾಡಿ, ಇದು ಕೂಡ ತೂಕ ಇದೆ. ತೂಕವಾಗಿ ಬಟ್ಟೆ ಕ್ವಾಲಿಟಿ ತುಂಬಾ ಹೌದು, ಚೆನ್ನಾಗಿದೆ. ಹೌದು. ಕಂಪ್ಯಾರಿಟಿವ್ಲಿ ಇವಾಗ ಒಂದು ರೇಂಜ್ ಇಂದ ತೋರಿಸಿದ್ರಲ್ಲ ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ಲ. ಸೊ ದಟ್ಸ್ ದ ಡಿಫ್ರೆನ್ಸ್ ನೋಡಿ. ಇದ್ರ ಪ್ರೈಸು 10,500, ಇದ್ರ ಪ್ರೈಸು 12. ಇದು 10,500, ಇದ್ರ ಪ್ರೈಸ್ 12. ಯಾಕಂದ್ರೆ ತೂಕದಲ್ಲಿ ವ್ಯತ್ಯಾಸ ಇದೆ, ಕ್ವಾಲಿಟಿನಲ್ಲಿ ವ್ಯತ್ಯಾಸ ಇದೆ, ಅಷ್ಟೇ ಡಿಫ್ರೆನ್ಸ್, ಬೇರೆ ಏನಿಲ್ಲ. ನೋಡಿ ಓವರ್ ಆಲ್ ಸ್ಯಾರಿ ಇದೇ ರೀತಿ ಫಿನಿಶಿಂಗ್ ಇರುತ್ತೆ, ಗ್ಲಾಸಿಯ ಶೈನಿಂಗ್ ಎಲ್ಲ ಇದೇ ರೀತಿ ಬರುತ್ತೆ. ಹಾಗೆ ಇದು ಬಂದು ಸೆರಗ್ ಬರುತ್ತೆ ಸ್ಯಾರಿ, ಹಿಂಗಿದೆ ಕಲರ್ ಇದೆ, ಹೇಗಿದೆ. ಇದೆಲ್ಲ ಸ್ವಲ್ಪ ಕಡಿಮೆ ಥಿಕ್ನೆಸ್, ಇದು ನೋಡಿ ಇದು ಹೆವಿ ಥಿಕ್ನೆಸ್, ಇದು ಹೆವಿ. ಹೆವಿನಲ್ಲಿ ಹೆವಿ ಅಂತ ಹೇಳ್ಬೋದು. ಸೊ ಡಿಪೆಂಡ್ಸ್ ಆನ್ ದ ಥಿಕ್ನೆಸ್ ಆಫ್ ದ ಸ್ಯಾರಿ. ಇದು ಬಂದು 13,900 ಬರುತ್ತೆ, 140 GSM ಥಿಕ್ನೆಸ್ ಬರುತ್ತೆ. ನೋಡಪ್ಪ ಹೆವಿ ಬರುತ್ತೆ, ತೂಕ ಹೆವಿ ಇದ್ದಷ್ಟು ಸ್ಯಾರಿ ಹೆವಿ ಆಗ್ತಾ ಹೋಗುತ್ತೆ. ಸೇಮ್ ನೋಡ್ತಾ ಇರ್ಬೋದು, ಇಷ್ಟು ರೈಟ್ ನಾವು ಸ್ಟಾಕಲ್ಲಿ ಅವೈಲೇಬಲ್ ಇದೆ. ಹಾಗೆ ಸೆಲ್ಫಲ್ಲೂ ಅಷ್ಟೇ, ಸೆಲ್ಫ್ ವಿತ್ ಚೆಕ್ಸ್ ಇದೆ ನೋಡಿ, ದೊಡ್ಡ ದೊಡ್ಡ ಚೆಕ್ಸ್. ನನ್ನ ಹತ್ರ ಎಷ್ಟು ಚೆಕ್ಸ್ ನೋಡಿದ್ರಿ. ಸೊ ಮೋರ್ ದೆನ್ 700 ಪೀಸಸ್ ಮೇಲಿದೆ ಈಗ ರೈಟ್ ನಾವು ಸ್ಟಾಕ್. ಇನ್ನೂ 2,000 ಸ್ಯಾರೀಸ್ ಬರೋದಿದೆ. ಒಂದು ಡೈಯರ್ ಕೊಟ್ಬಿಟ್ರೆ ಪುಣ್ಯ ನಮಗೆ, ಹಂಗೆ ಕಾಯ್ತಾ ಇದೀವಿ ಈಗ. ಸೊ ಬ್ಯೂಟಿಫುಲ್ ಕಲರ್ ಇದನ್ನು ಅಷ್ಟೇ. ಸುತ್ತಿ ತುಂಬ ಒಳ್ಳೆ ಪೋಸ್ಟಲ್ಲಿ ಇರುವಂಥ ಕೆಲವರು ಇದ್ದಾರೆ ಆಯಿತಾ. ಸೊ ಜಡ್ಜ್ಗಳಾಗಿರ್ಬೋದು, ಡಿಸಿಗಳಾಗಿರ್ಬೋದು, ತುಂಬ ಒಳ್ಳೊಳ್ಳೆ ಪೋಸ್ಟಲ್ಲಿ ಇರೋರು ಇದ್ದಾರೆ ನಮ್ಮ ಸಬ್ಸ್ಕ್ರೈಬರ್, ಪ್ಲಸ್ ಅದಲ್ಲದೆ ನನ್ನ ಕಸ್ಟಮರ್ ಕೂಡ. ಸೊ ಕೆಲವರು ಸ್ಟೋರ್ಗೆ ಬಂದು ವಿಸಿಟ್ ಮಾಡಿ ಹೋಗ್ತಾರೆ, ನೈಟ್ ಟೈಮಲ್ಲಿ ಬಂದು ಹೋಗ್ತಾರೆ, 7:30, 8 ಹಂಗೆ ಬಂದು ಇಮಿಡಿಯೇಟ್ ತೊಗೊಂಡು ಹೋಗ್ತಾರೆ. ಇಲ್ಲ ಅಂತ ಅಂದರೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ತಾರೆ. ಒಂದು ಕಲರ್ ಓಪನ್ ಮಾಡ್ತೀನಿ ಕಣೋ, ನೋಡಪ್ಪ ಇದೇನು ಗೊತ್ತಾ, ಇದು ಪಿಚ್ವಾಯಿ ಪ್ರಿಂಟ್ ಅಂತ ಹೇಳ್ತಾರೆ. ಪಿಚ್ವಾಯಿ ಗೋಮಾತಾ ಇರೋದೆಲ್ಲ ಪಿಚ್ವಾಯಿ. ಹಾಗೆ ಇದ್ರ ಬ್ಲೌಸ್ ಏನು ಸ್ಪೆಷಾಲಿಟಿ ಅಂದರೆ ಕಲಂಕಾರಿ. ಸೂಪರ್ ಆಗಿದೆ. ಇದು ಇನ್ನೂ ಹೊಸ ಕಾನ್ಸೆಪ್ಟ್, ಇನ್ನೂ ಹೊರಗಡೆ ಎಲ್ಲೂ ಬಂದಿಲ್ಲ. ಸೊ ಇದಾದಾಗ ನನಗೆ ಒಂದಷ್ಟು ಸ್ಯಾಂಪಲ್ಸ್ ಅನ್ನ ಕೊಟ್ಟರು, ನಾನು ಎತ್ಕೊಂಡು. ಚೆನ್ನಾಗಿದೆ, ತುಂಬಾ ವೆರಿ ಡಿಫ್ರೆಂಟ್ ಆ್ಯಂಡ್ ಯೂನಿಕ್. ಹೌದು ನೋಡಿ, ಇಲ್ಲೇ ಬರ್ದ್ಬಿಟ್ಟಿದೆ ಫ್ಯಾನ್ಸಿ ಪ್ರಿಂಟೆಡ್ ವಿತ್ ಬ್ಲೌಸ್ ಅಂತ. ಸೊ ನಮಗೆ ಈಸಿಯಾಗಿ ಐಡೆಂಟಿಫೈ ಆಗಲಿ ಅಂತ. ಸೊ ಇದೆಲ್ಲ ಇದರಲ್ಲಿ 8 ಪೀಸ್ ಇತ್ತು, ಈಗ ಇಷ್ಟೇ ಉಳಿದಿರೋದು. ಓಕೆನೆ. ಸೊ ಇದರಲ್ಲೂ ಅಷ್ಟೇ ಸಖತ್ ಅಂದರೆ ಸಖತ್ತಾಗಿದೆ. ನೀವು ಇಲ್ಲಿ ಪ್ಯಾಟರ್ನ್ ನೋಡ್ತಾ ಇರ್ಬೋದು, ಇದು ಹೌದು ದೇವರು ನೋಡಿ, ತುಂಬ ಚೆನ್ನಾಗಿದೆ ಇದಂತೂ. ಸೊ ಓವರ್ ಆಲ್ ಸ್ಯಾರಿ ಅಂತೂ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸಲ್ಲಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಹಿಂಗಿದೆ ಇದು, ಚೆನ್ನಾಗಿದೆ. ಇದೆಲ್ಲ ಹೊಸ ಪ್ಯಾಟರ್ನ್. ಸೊ ಇದು ನೋಡಪ್ಪ, ಇದು ಓವರ್ ಆಲ್ ಸ್ಯಾರಿ ಏನಿದೆ ಇದೆಲ್ಲ ಪೇಂಟಿಂಗು ಮಾಡಿರೋದು, ಪೆನ್ ಕಲಂಕಾರಿ ಅಂತ ಹೇಳ್ತಾರೆ. ಇದು ಓವರ್ ಆಲ್ ಸ್ಯಾರಿ ಇದೇ ರೀತಿ ಇರುತ್ತೆ. ಇದೆಲ್ಲ ಈಗ ಟ್ರೆಂಡಿಂಗು, ಎಕ್ಸ್ಕ್ಲೂಸಿವ್ ಆಗಿ ತಗೋಬೇಕು ಅನ್ನೋದು ತುಂಬ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸಲ್ಲಿ ಇದು ಒಂದು. ಸೊ ಇದು ನೋಡಪ್ಪ, ಇದೆಲ್ಲ ಬಂದು ಪ್ಯೂರ್ ಸಾಫ್ಟ್ ಸಿಲ್ಕಲ್ಲಿ ಮಿನಿಮಮ್ ಅಂದರೂ 150 to 170 ಪೀಸಸ್ ರೆಡಿ ಸ್ಟಾಕ್ ರೈಟ್ ನಾವು ಅವೈಲೇಬಲ್ ಇದೆ. ಇಲ್ಲಿದೆ, ಆ ಡೆಡ್ ಎಂಡ್ ಕಾರ್ನರಲ್ಲಿದೆ, ಹಾಗೆ ಈ ಕಾರ್ನರಲ್ಲಿದೆ. ಸೊ ಇದೆಲ್ಲ ಬಂದು ರೆಡಿ ಸ್ಟಾಕ್ ಈಗ ಅವೈಲೇಬಲ್ ಇರೋದು. ಡಿಫ್ರೆಂಟ್ ಪ್ಯಾಟರ್ನ್, ಒಂದು ಕೂಡ ಸೇಮ್ ರಿಪೀಟ್ ಆಗಿಲ್ಲ.
ಫುಲ್ ಸಾಫ್ಟ್ ಸಿಲ್ಕಲ್ಲಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಸ್ಟಾರ್ಟಿಂಗ್ ಬಂದು 9,000 ಇಂದ ಶುರುವಾಗಿ ಟಿಲ್ 13,000 ವರೆಗೂ ಇರುತ್ತೆ. ಸೊ ಅಬೌಟ್ 10,000 ಎಲ್ಲಾನು ಡಿಸ್ಕೌಂಟ್ ಇದ್ದೇ ಇರುತ್ತೆ ಆಸ್ ಯೂಶುವಲ್. ಈ ರೀತಿ ಬರುತ್ತೆ. ಸೊ ಇದರಲ್ಲಿ ನಾವು ಕಡಿಮೆ ನೋಡಿರ್ತೀವಲ್ವಾ, ಪ್ಯೂರ್ ನೋಡಿಲ್ಲ. ಇದು ಹೇಗಿದೆ ಸ್ಫೂರ್ತಿ? ಬಾರ್ಡರ್ ನೋಡಿ ಡಿಫ್ರೆಂಟ್ ಆಗಿ ಯುನೀಕ್ ಆಗಿದೆ. ಸೊ ಇದನ್ನೆಲ್ಲ ಸ್ಫೂರ್ತಿ ಮೈ ಮೇಲೆ ಆಗ್ತಾ ಇಲ್ಲ, ಏನಕ್ಕಪ್ಪ? ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಮೈ ಮೇಲೆ ಹಾಕೋದು ಸರಿ ಇಲ್ಲ. ಸೊ ಅದಕ್ಕೆ ದೇವ್ರಿಗಂತ ನಾನ್ ತಗೊಂಡಿಲ್ಲ ಅಂದ್ರೆ ಬೇರೆಯವ್ರು ತಗೊಬೋದು. ಅದಕ್ಕೆ ಹಾಗೆಲ್ಲ ಜಸ್ಟ್ ಟಚ್ ಅಂಡ್ ಫೀಲ್ ಅಷ್ಟೇ. ಹೆಂಗಿದೆ ಕಲೆಕ್ಷನ್? ಇಟ್ಟಿದ್ದಾರೆ. ಸೊ ನಾನು ಫಸ್ಟ್ ಯಾವ್ದು ಹಾಕಿರ್ತೀನಿ ಅದಾದ್ಮೇಲೆ ನೆಕ್ಸ್ಟ್ ಅವ್ರ ಅಂಗಡಿಗಳಲ್ಲಿ ಬಂದಿರುತ್ತೆ. ನಿಜ ಸ್ಫೂರ್ತಿ. ನಾನು ಏನು ಫಸ್ಟ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅದನ್ನ ಫಸ್ಟ್ ಹಾಕ್ಬಿಡ್ತಾರೆ ಅಲ್ಲಿ. ಆಮೇಲೆ ನೆಕ್ಸ್ಟ್ ಎಲ್ಲಾ ಶಾಪ್ಸ್ ಅಲ್ಲೂ ರಿಪೀಟೆಡ್ ನಾವು ವಿಡಿಯೋ ಎಲ್ಲ ಪ್ರೊಹಿಬಿಟ್ ಮಾಡೋಣ, ಕಾಪಿ ಮಾಡ್ತಾರೆ, ಕಾಪಿ ರೈಟ್ ಹಾಕೋಣ. ಸೊ ಈ ತರ ತುಂಬಾ ಇದೆ ಕಣೋ. ಇದು ಅಷ್ಟೇ ಪೋಚಂಪಲ್ಲಿಲಿ ಡಿಫ್ರೆಂಟ್ ಕಾನ್ಸೆಪ್ಟ್. ಮಿನಿಮಮ್ ಅಂದ್ರೆ ಪೋಚಂಪಲ್ಲಿಲಿ 6 to 7 ವೆರೈಟೀಸ್ ಇದೆ ನೋಡಿ. ಇದು ಒಂದ, ಇದು ನೋಡಿ, ಇದು ಬೇರೆ ಕಾನ್ಸೆಪ್ಟೇ ಬೇರೆ, ಇದು ಬೇರೆ, ಈ ಪೋಚಂಪಲ್ಲಿ ಬೇರೆ, ಈ ಪ್ಯಾಟರ್ನ್ ಡಿಸೈನ್ ಪೋಚಂಪಲ್ಲಿ ಬೇರೆ. ಇದೆಲ್ಲ ಸೆಮಿ ಕಾಂಚೀವರಂ, ಇದು ಸೆಮಿಯಾ. ಇದೆಲ್ಲ ನಿಮ್ಗೆ ಮುಟ್ಟಿದ್ರೆ ರೊಟ್ಟು ತರ ಅನ್ಸಲ್ಲ. ರೊಟ್ಟು ತರ ಇದ್ರೆ ಏನಾಗುತ್ತೆ ಅಂದ್ರೆ ಕೂತ್ಕೊಂಡಾಗ ಸೀರೆ ಕೂಡ ಪ್ರಾಪರ್ ಆಗಿ ಕೂರಲ್ಲ, ಅದಕ್ಕೋಸ್ಕರ. ಸೊ ಇದೆಲ್ಲ ಸೆಮಿ ಕಾಂಚೀವರಂ ಅಲ್ಲಿ ಮಾಡಿಸಿರುವಂಥದ್ದು. ತುಂಬಾ ಯುನೀಕ್ ಕಲೆಕ್ಷನ್ಸ್, ಡಿಫ್ರೆಂಟ್ ಆಗಿದೆ ನೋಡಿ. ಕ್ರೇಪ್ ಸಿಲ್ಕ್ ಅಲ್ಲದೆ, ಪ್ಯೂರ್ ಸಿಲ್ಕ್ ಅಲ್ಲದೆ, ಸೆಮಿ ಸಿಲ್ಕ್ ಅಲ್ಲದೆ, ಸಾಫ್ಟ್ ಸಿಲ್ಕ್ ಅಲ್ಲದೆ ನಮ್ಮ ಹತ್ರ ಫ್ಯಾನ್ಸಿ ಸ್ಯಾರೀಸ್ ಸಿಗುತ್ತೆ. ಇದೆಲ್ಲ ನೋಡಪ್ಪ, ಇದೆಲ್ಲ ಟಿಶ್ಯೂ ಬೇಸ್ಡ್ ಸ್ಯಾರೀಸ್. ಇದು ಎಸ್ಪೆಷಲಿ ನಿಮ್ಮಂತ ಯೂತ್ಸ್ಗೆ ಸ್ವಲ್ಪ ನೀಟಾಗಿ ಚೆನ್ನಾಗಿ ರೆಡಿ ಆಗ್ತಾರಲ್ಲ ಯೂತ್ಸು, ಅವ್ರಿಗೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಮ್ಯಾಂಗೋ ಬಾರ್ಡರ್ ಇದೆ. ಇದು KCC ಮ್ಯಾಂಗೋ ಬಾರ್ಡರ್ ಬರುತ್ತಲ್ಲ, ಆ ಟೈಪ್ ಡಿಸೈನ್ ಬಂದಿದೆ. ಬಟ್ ಇದಕ್ಕೆ ಬ್ಲೌಸ್ ಈ ತರ ಇದೆ. ಸೊ ಇದೆಲ್ಲ ಬಂದು ಪ್ಯೂರ್ ವಿಸ್ಕೋಸ್ ಟಿಶ್ಯೂ ಸ್ಯಾರೀಸ್. ಹೌದು, ಇದನ್ನ ಬ್ಲೌಸ್ ಮ್ಯಾಚ್ ಮಾಡಿದ್ದಾರೆ. ಸೊ ಇದರಲ್ಲಿ ವಿಸ್ಕೋಸ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ. ಇದು ನೋಡಿ, ನನ್ನ ಹತ್ರ ಏನಿಲ್ಲ ಅಂದ್ರೆ ವಿಸ್ಕೋಸ್ ಅಲ್ಲಿನೂ ಒಂದು 4-5 ಐಟಮ್ ಸಿಗುತ್ತೆ, ಡಿಫ್ರೆಂಟ್ ಆಗಿರುವಂಥದ್ದು. ಇದೆಲ್ಲ ಕಂಪ್ಲೀಟ್ಲಿ ಡ್ರೈ ವಾಶ್, ಹ್ಯಾಂಡ್ ವಾಶ್ ಇಲ್ಲ. ಸೊ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಆ ಸ್ಮೂತ್ನೆಸ್ ಎಲ್ಲ. ಸೊ ಇದೆಲ್ಲ ಬಂದು ಜಾಲ್ ಪ್ಯಾಟರ್ನ್ ಇರುವಂಥದ್ದು. ಇವಾಗ ಇದು ಕೂಡ ಹೌದು. ಸೊ ಇದರಲ್ಲಿ ನಮ್ಮ ಹತ್ರ 2,950, 2,850, 2,700 3 ವೆರೈಟೀಸ್ ಇದೆ ಇದರಲ್ಲಿ. ಸೊ ಇದು ಬಡ್ಜೆಟ್ ಫ್ರೆಂಡ್ಲಿ, ತುಂಬಾ ಅಂದರೆ ತುಂಬಾನೇ ಕಡಿಮೆ ರೇಂಜಲ್ಲಿ 1,900 ರುಪೀಸ್ ಇದು ನೋಡಿ. ಇದೆಲ್ಲ ಬಡ್ಜೆಟ್ ಫ್ರೆಂಡ್ಲಿ. ಹಾಗೆ ಇದೆಲ್ಲ ಬಂದು ಬಂದ್ಬಿಟ್ಟು ಬನಾರಸ್ ಡ್ಯೂಪ್ಲಿಕೇಟ್ ಕಳ್ಳರು ಇದು. ಸೊ ಇದು ಆ್ಯಕ್ಚುಲಿ ಕಂಪ್ಲೀಟ್ಲಿ ಡ್ಯೂಪು, ಬಟ್ ನೋಡಲಿಕ್ಕೆ ಎಲ್ಲ ಆ ಥರನೇ ಒರಿಜಿನಲ್ ಥರನೇ ಆ ಫೀಲೇ ಕೊಡುತ್ತೆ. ಇದೆಲ್ಲ ಹೆವಿ ಬರುತ್ತೆ. ಇದು ಅಷ್ಟೇ ಡಿಫ್ರೆಂಟ್ ಕಾನ್ಸೆಪ್ಟ್. ಇದನ್ನ ಮುಟ್ಟು ನೋಡಿ, ನಿಮ್ಗೆ ಏನು ಅನ್ಸುತ್ತೆ? ವಿಸ್ಕೋಸ್ ಅಂತ ಹೇಳ್ತಾರೆ. ಇದು ಎಕ್ಸಲೆಂಟು ಮತ್ತೆ ಹೈಲಿ ಟ್ರೆಂಡಿಂಗ್ ಅಲ್ಲಿ ನಡೆದಂತಹ ಒಂದು ಸೀರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ. ಇದು ಇದೆಲ್ಲ ಹೆಂಗ್ ಗೊತ್ತಾ, ಇದು ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಮಾಡ್ಬೋದು ಈ ಸ್ಯಾರಿಗಳನ್ನೆಲ್ಲ. ಇದೆಲ್ಲ ಪ್ಯೂರ್ ಬರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಮಾಡ್ಬೋದು, ಮಕ್ಕಳು, ಮರಿ ಮಕ್ಕಳು, ಮೊಮ್ಮಕ್ಕಳು ಆ ಥರ. ಸೊ ಇದರಲ್ಲಿ ತುಂಬ ಇದೆ. ಇದರಲ್ಲೂ ಏನಿಲ್ಲ ಅಂದ್ರೆ 40 ಪೀಸಸ್ ರೈಟ್ ನಾವು ಅವೈಲೇಬಲ್ ಇದೆ. ಇದು ಬಂದು ಹೊಸದಾಗಿ ಒಂದು ಟಿಶ್ಯೂನಲ್ಲೇ ಇದು ಸಾಫ್ಟ್ ಆಗಿ ಬರುತ್ತೆ. ಯು ಕ್ಯಾನ್ ಟಚ್ ಆ್ಯಂಡ್ ಫೀಲ್ ನೋಡಿ. ಇದು ದಪ್ಪ ಕೂತ್ಕೊಳ್ಳಲ್ಲ, ತುಂಬ ಸಾಫ್ಟ್ ಆಗಿ ಕೂರುತ್ತೆ ಇದು. ಸೊ ಇದರಲ್ಲಿ ಪ್ಯಾಟರ್ನ್ಸ್ ತುಂಬ ಇದೆ. ಹೇಗಿದೆ ಡಿಸೈನ್ಸ್? ಡಿಸೈನ್ ಎಲ್ಲ ಯೂನಿಕ್ ಆಗಿ ಚೆನ್ನಾಗಿದೆ. ಇದೆಲ್ಲ ಹುಡುಕಿ ಗಲ್ಲಿ ತಿರುಗಿ ಸೂರತ್ದು, ಬಾಂಬೆದು, ಜೈಪುರು, ರಾಜಸ್ಥಾನ್ ಎಲ್ಲ ಸುತ್ತಿ ತಗೊಂಡು ಬಂದಿರೋಂಥ ಐಟಮ್ಸ್. ಸೊ ಅದಲ್ಲದೆ ಇಲ್ಲಿ ತುಂಬ ವೈಡ್ ವೆರೈಟೀಸ್ ಆಫ್ ಜರ್ಮನ್ ಸಿಲ್ವರ್ ಇದೆ. ನೋಡ್ತಾ ಇರ್ಬೋದು, ಈ ಥರ ದೊಡ್ಡ ದೀಪ ನಿಮ್ಗೆ ಎಷ್ಟು ಬೇಕಾದರೂ ಸಿಗುತ್ತೆ, ನಮ್ಮಲ್ಲಿ ಅವೈಲೇಬಲ್ ಇದೆ. ಈ ಸೆಕ್ಷನ್ ಫುಲ್ ಅದನ್ನೇ ಹಾಕಿದ್ದೀವಿ. ಹೇಗಿದೆ? ಚೆನ್ನಾಗಿದೆ. ತುಂಬ ಡಿಫ್ರೆಂಟ್ ಆಗಿರೋಂಥದ್ದೆಲ್ಲ ಇದೆ. ಸೊ ಪ್ಯೂರ್ ಗೋಲ್ಡ್ ತಲೆ ಮೇಲೆ ಹೊಡೆದಂಗೆಲ್ಲ ಸುಮಾರು ಐಟಮ್ಸ್ ಇದೆ. ಡೈಮಂಡು ಬೇಡ, ಆರ್ಟಿಫಿಷಿಯಲ್ ಕಂಪ್ಲೇಂಟ್ಸ್ ಹಾಕಿ. ಹಾಗೆ ಇದೆಲ್ಲ ಫುಲ್ ಕಂಪ್ಲೀಟ್ಲಿ ಜ್ಯುವೆಲ್ರಿ ಸೆಕ್ಷನ್ ಕಡೆ. ಸೊ ಬ್ಯಾಂಗಲ್ಸು ಅಷ್ಟೇ. ಹೌದು, ಅದೆಲ್ಲ ಆಂಟಿಕ್ ಬರುತ್ತೆ. ಆಂಟಿಕ್ ಲುಕ್ ಕೊಡ್ಲಿಕ್ಕೆ ಬ್ಲ್ಯಾಕ್ ಮೆಟಲ್ ಯೂಸ್ ಮಾಡಿದ್ದಾರೆ ಮೇಲ್ಗಡೆ. ನಾನು ಎಂಟ್ರ್ ಆದ್ಮೇಲೆ ನಾನು ಇದು ಗೋಲ್ಡ್ ಏನೋ ಅನ್ಕೊಂಡು, ಇದೆಲ್ಲ ಕಂಪ್ಲೀಟ್ಲಿ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್.
ಬೇಗ. ಸೊ ಇದೆಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಇದೆ. ಇದು ಮುತ್ತುಕಲ್ ವಾಲೆ ಅಂತ ಹೇಳ್ತಾರಲ್ವಾ, ಅದು ಹೌದು. ಬೆಳ್ಳಿ ಮೋಡ ನಮ್ಮ ಮಮ್ಮಿನೇ ಹೇಳ್ತಾರೆ. ಬೆಳ್ಳಿ ಮೋಡ ಚಿನ್ನ ಅಲ್ಲ ಅನ್ನೋರು ದಡ್ರು. ಚೆನ್ನಾಗಿದೆ. ಇದೆಲ್ಲ ರಿಯಲ್ ಸ್ಟೋನ್, ನಿಜವಾದ ಕಲ್ಲಲ್ಲೇ ಕಲರಿಂಗ್ ಮಾಡಿರುವಂಥದ್ದು. ಇದರಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಒಳ್ಳೆ ಡಿಸೈನರ್ ಎಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ. ಅಂಡ್ ಇದ್ರಲ್ಲೂ ಬೇರೆ ಬೇರೆ ಕಲರ್ಸ್ ಇದೆ. ಹೌದು, ಇದ್ರಲ್ಲೂ ತುಂಬಾ ಕಲರ್ಸ್ ಇದೆ. ಸೊ ಇದನ್ನು ಅಷ್ಟೇ, ಪ್ಯಾಟ್ರನ್ಸ್ ಅಷ್ಟೇ ಡಿಫ್ರೆಂಟ್ ಪ್ಯಾಟ್ರನ್ಸ್ ಇದೆ. ಇದು ನೋಡಿ, ಒಂದು ಓಪನ್ ಮಾಡ್ತೀನಿ ನೋಡಿ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಡಿಫ್ರೆಂಟ್ ಆಗಿರೋದಿದೆ. ಇಂಥದ್ದು ಅಂಥದ್ದು ಅಂತ ಏನಿಲ್ಲ, ತುಂಬಾ ಇದೆ. ಮತ್ತೆ ದೇವ್ರ ಮುಖವಾಡ ಇದೆ, ದೇವ್ರಿಗೆ ಐಟಮ್ ಏನೇನು ಬೇಕು ಅದೆಲ್ಲ ನೋಡಿ. ಕಿರೀಟ ಇದೆ, ಕೈ, ಕಾಲು, ಹಸ್ತ, ಪಾದ, A to Z ಇದೆ. ದೇವರೆಲ್ಲ ಕೂರಿಸ್ತಾರಲ್ವಾ, ಅವ್ರಿಗೆ ತುಂಬಾ ಯೂಸ್. ಹೌದು ನೋಡಿ. ಫುಡ್ ವರ್ಕ್ ಅಂಡ್ ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಎಲ್ಲ ಸೂಪರ್ ಆಗಿದೆ. ಚೆನ್ನಾಗಿದ್ಯಾ? ಸೊ ಈ ಸೆಕ್ಷನ್ ಅಲ್ಲಿ ಕಂಪ್ಲೀಟ್ಲಿ ಡ್ರೆಸ್ಸಸ್ ಅನ್ನ ಇಟ್ಟಿದ್ದೀನಿ ಕಣಪ್ಪ. ಡ್ರೆಸ್ಸಸ್ ಅಲ್ಲೂ ಅಷ್ಟೇ ವೈಡ್ ವೆರೈಟೀಸ್ ಆಫ್ ಡ್ರೆಸ್ಸಸ್ ಇದೆ. ಟಾಪ್, ಇದು ಪಲಾಜೋ ತರ ಪಲಾಜೋ. ಚೆನ್ನಾಗಿದೆ. ಕಲೆಕ್ಷನ್ಸ್ ಎಲ್ಲ ಯುನೀಕ್ ಆಗಿದೆ, ಎಲ್ಲ ಆ್ಯಂಡ್ ಪಿಕ್ ಲೈಕ್ ಹಿಂಗೆ ಇದ್ದೇ ಬೇಕು ಅಂತ ಪಿಕ್ ಮಾಡಿ ಬಂದಿರ್ತಾರೆ. ಕೂಡ ಚೆನ್ನಾಗಿದೆ. ಇದು ಶರಾರ. ಇದೆಲ್ಲ ನಮ್ಮಲ್ಲಿ ಚೆನ್ನಾಗಿ ಹೋಗುವಂಥದ್ದು. ವಿಚಿತ್ರ ಸಿಲ್ಕ್ ಅಂತ ಹೇಳ್ತಾರೆ ಇದ್ರ ಹೆಸರು. ಹಾಗೆ ಇದೆಲ್ಲ ಡೈಲಿ ಬೇಸಿಸ್ಗೆ ತುಂಬಾ ಚೆನ್ನಾಗಿ ಹೋಗುತ್ತೆ. ನಮ್ದು ಟ್ರೆಂಡಿ ಕಲೆಕ್ಷನ್ ಅಲ್ಲಿ ಹೈಯೆಸ್ಟ್ ಸೇಲ್ ಆಗುವಂಥದ್ದು ಅಂದ್ರೆ ಇದು. ನಮಗೆ 1.5 ತಿಂಗಳಿಗೆ ಒಂದ್ಸತಿ ಬರುತ್ತೆ. 150-160 ಪೀಸಸ್ ಬರುತ್ತೆ. ಕಂಪ್ಲೀಟ್ 1 ವೀಕ್ ಸೋಲ್ಡ್ ಔಟ್. 3 to 8 XL ಸಿಗುತ್ತೆ. ಆಲಿಯಾ ಕಟ್. ಇನ್ನೂ ತುಂಬಾ ಕಲೆಕ್ಷನ್ಸ್ ಬರೋದಿದೆ. ಸೊ ಜೈಪುರಿಂದ ಇನ್ನೂ ಕಲೆಕ್ಷನ್ಸ್ ಬಂದಿಲ್ಲ. ಯೂಶಲಿ ರೆಡಿ ಡ್ರೆಸ್ಸಸ್ ಅಲ್ಲಿ ಹೆಣ್ಮಕ್ಳಿಗೆ ಹಿಪ್ ಜಾಸ್ತಿ ಇದ್ರೆ ಪ್ಯಾಂಟ್ ಆಗಲ್ಲ. ಸೊ ಅದಕ್ಕೆ ನಮ್ಮಲ್ಲಿ ಸಿಗರ್ ಪ್ಯಾಂಟ್ ಒಂದು ಆಪ್ಷನ್ ಇದೆ. ಎಕ್ಸ್ಟ್ರಾ ಬೇಕಂದ್ರೆ ಸಿಗರ್ ಪ್ಯಾಂಟ್ ಕೂಡ ತಗೋಬಹುದು. ಕಂಪ್ಲೀಟ್ಲಿ ಕಾಟನ್ ಸೆಕ್ಷನ್. ಇದೆಲ್ಲ ಫುಲ್ ಟ್ರೆಂಡಿಂಗ್ ಅಲ್ಲಿ ಹೋಗುತ್ತೆ, ಎನಿ ಟೈಮ್ ಟ್ರೆಂಡ್ ಅಲ್ಲಿ ಇರುತ್ತೆ. ಸೊ ಹಾಗೆ ಇದು ನೋಡಿ, ಸಿಗರ್ ಪ್ಯಾಂಟ್ 400 rupees ವರ್ತ ಬೈ ಅಂತ ಅನ್ಬೋದು. ನೋಡಿ, ಸ್ಟ್ರೆಚಿ ಕೂಡ, ಮತ್ತೆ ರ್ಯಾಷಸ್ ಆಗಲ್ಲ. ಎಸ್ಪೆಷಲಿ ಮೇನ್ ರ್ಯಾಷಸ್ ಆಗಲ್ಲ. ಅದೇ ಇದು ನಮ್ದು ಓನ್ ಬ್ರ್ಯಾಂಡ್ ಅಲ್ಲಿ ಬಂದಂತಹ, ದಿಸಾ ಬ್ರ್ಯಾಂಡ್ ಅಲ್ಲೇ ಬಂದಂತಹ ಬ್ಲೌಸಸ್. ಮೋರ್ ದೆನ್ 8,000 ಪೀಸಸ್ ಸಕ್ಸಸ್ಫುಲಿ ಸೇಲ್ ಮಾಡಿದ್ದೀವಿ. ಇದು ದಿಸಾ ಅಂತಾನೆ, ದಿಸಾ ಫ್ಯಾಷನ್ ಅಂತಾನೆ ಅದರಲ್ಲೇ ಮಾಡಿಸಿದ್ವಿ. ಚೆನ್ನಾಗಿದೆ. ಹಾಗೆ ಇದು ನೋಡಪ್ಪ, ಇದು ಅಷ್ಟೇ ನಮ್ಮದೇ ಓನ್ ಪ್ರೊಡಕ್ಷನ್. ನಾವು ಯೂಸ್ ಮಾಡಿ ಪ್ಯಾಂಟು ಬೇಜಾರಾಗುತ್ತೆ. ಆಮೇಲೆ ಎಲಾಸ್ಟಿಕ್ ಹೋಗುತ್ತೆ 2 ವರ್ಷ ಆದ್ಮೇಲೆ. ಬಟ್ ಆದ್ರೂ ಪ್ಯಾಂಟ್ ಹಾಳಾಗಲ್ಲ. ಅಂದ್ರೆ 3-4 ಇಯರ್ಸ್ ಆರಾಮ್ಸೆ ಬಾಳ್ಕೆ ಬರುತ್ತೆ. ಯೂಸ್ ಇದೆ. ಸೊ ಇದಿಷ್ಟು ನಮ್ಮದು. ಎಲ್ಲ ನಂಗಂತೂ ಎಲ್ಲ ಇಷ್ಟ ಆಯ್ತು, ಎಲ್ಲ ಕಲೆಕ್ಷನ್ಸ್ ಇಷ್ಟ ಆಯ್ತು. ಆಂಟಿ ಅಂತೂ ಎಷ್ಟು ಪೇಷನ್ಸ್ ಇಂದ ಇದೆಲ್ಲ ಮಾಡ್ಬೇಕಂದ್ರೆ ಎಷ್ಟು ಪೇಷನ್ಸ್ ಇರಬೇಕು. ದೇ ರಿಯಲಿ ಗ್ರೇಟ್. ನನಗೆ ತುಂಬಾ ಖುಷಿ ಆಯ್ತು ಇವತ್ತು ಬಂದು. ಒಂದು ಸಪ್ರೇಟ್ ಡೇ ಶಾಪ್ ಮಾಡಕ್ಕಂತಾನೆ ಬರ್ತೀನಿ, ನಮ್ಮ ಮಮ್ಮಿನ ಕರ್ಕೊಂಡು ಬರ್ತೀನಿ. ನನ್ಗೆಲ್ಲ ಕಲೆಕ್ಷನ್ಸ್ ಇಷ್ಟ ಆಯ್ತು. ಎಸ್ಪೆಷಲಿ ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಅದೆಲ್ಲ ಚೆನ್ನಾಗಿತ್ತು. ನನ್ನ ಅಂಕಲ್ ಸೆಕ್ಷನ್ ಹೇಳ್ಬೇಕಾ, ಡಿಫ್ರೆಂಟ್ ಎಲ್ಲ ಇತ್ತು, ಅದು ಕೂಡ ಚೆನ್ನಾಗಿತ್ತು. ಲೆಕ್ಚರಿಂಗ್ ಪ್ರೊಫೆಷನ್ಗೆ ಗುಡ್ ಬೈ ಹೇಳ್ಬಿಟ್ಟು ಈಗ ಇಟ್ಕೊಂಡಿರೋದು. ನೈಸ್ ಅಂಕಲ್, ನೈಸ್. ಆಲ್ ದ ಬೆಸ್ಟ್. ಸೊ ನಂಗಂತೂ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಪಾ. ಸೊ ಯಾರಿಗಾದ್ರೂ ಬರ್ಬೇಕಿದ್ರೆ ಡೆಫಿನೆಟ್ಲಿ ಬನ್ನಿ. ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಅದ್ರ ಜೊತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಪಿನ್ ಮಾಡ್ತೀನಿ. ಯು ಕ್ಯಾನ್ ಚೆಕ್ ದರ್. ಅಂಡ್ ನಂಬರ್ ಕೊಟ್ಟಿರ್ತೀನಿ. ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಕಾಲ್ ಎಲ್ಲ ಮಾಡ್ಬಿಟ್ಟು ಅವರು ಕೂಡ ತೋರಿಸ್ತಾರೆ ಶಾಪ್ ಮಾಡ್ಬೇಕಂದ್ರೆ. ಅಂಡ್ ಈಗ ಸ್ಪೆಷಲ್ ಹಬ್ಬ ನಡೆಸ್ತಾ ಇದಾರೆ. ಹಬ್ಬ ತುಂಬಾ ಜನಕ್ಕೆ ಅಫೋರ್ಡ್ ಮಾಡಕ್ಕಾಗಲ್ಲ ಕಣ. ಮೈಸೂರು ಸಿಲ್ಕ್ ತಗೋಬೇಕು ಅಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ. ಸೊ ಅವ್ರು ತಗೊಳಕ್ ಆಗದೆ ಇದ್ದವ್ರಿಗೆ ನಾವು ಚೀಟಿ ಕೂಡ ಆರ್ಗನೈಸ್ ಮಾಡಿದ್ವಿ. ಮಂತ್ಲಿ 500 ಕಟ್ಕೊಂಡು ಹೋಗೋದು. 12 ಮಂತ್ಸ್ ಕಟ್ಟಿದ್ರೆ 6,000 ಆಗುತ್ತೆ. ಪ್ಲಸ್ 500 ಸೇರಿಸಿ ನಾವು ಕೊಡ್ತೀವಿ. ಓಕೆ, ಅದಕ್ಕೆ ನೀವು ಯಾವ್ದಾದ್ರು ಐಟಮ್ ತಗೋಬಹುದು. ಮೈಸೂರು ಸಿಲ್ಕ್, ಸಾಫ್ಟ್ ಸಿಲ್ಕ್, ಜ್ಯುವೆಲ್ರಿ, ಡ್ರೆಸ್ಸಸ್, ಎನಿಥಿಂಗ್ ಫ್ರಮ್ ದಿಸಾ ಫ್ಯಾಷನ್. ಎಸ್. ಸೊ ಥ್ಯಾಂಕ್ ಯು ಸ್ಫೂರ್ತಿ. ವೆಲ್ಕಮ್. ಇಟ್ಸ್ ಪ್ಲೆಷರ್. ಆಕ್ಚುಲಿ ₹1 ಕೂಡ ಪೇ ಮಾಡಿಲ್ಲ ನಾನು. ಅದೆಲ್ಲ ಏನ್ ಹೇಳೋದು, ಇದೆಲ್ಲ ಸ್ಪಾನ್ಸರ್ ವಿಡಿಯೋ ಕೂಡ ಅಲ್ಲ. ಸ್ಫೂರ್ತಿ ನಾನು ಬರ್ತೀನಿ ಅಂದಾಗ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗಿದೆ. ಅಂಡ್ ಅವ್ರ ಹಾರ್ಡ್ ವರ್ಕ್ಗೆ ರಿಯಲಿ ಹ್ಯಾಟ್ಸ್ ಆಫ್ ಟು ಹರ್. ಬಿಕಾಸ್ ಎಲ್ಲ ನಿಂತ್ಕೊಂಡು ಪ್ರತಿ ಒಂದನ್ನು ಅವರೇ
ತಂದಿರೋದು. ಪ್ಲಸ್ ಅವ್ರಿಗೆ ಗೊತ್ತು ಯಾವ್ದು ಎಲ್ಲಿರುತ್ತೆ, ಏನ್ ಸೆಲೆಕ್ಷನ್ ಹೆಂಗ್ ಮಾಡಿರ್ತಾರೆ, ಪ್ರತಿ ಒಂದು ಗೊತ್ತು. ರಿಯಲಿ ಗ್ರೇಟ್. ಎರಡು ಬರ್ದಿದ್ದೀನಿ ಕೂಪನ್ ಹಾಕಲ್ಲ. ಹಾಕಪ್ಪ. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ನಿಮ್ಗೆಲ್ಲರಿಗೂ ಶಾಪ್ನಲ್ಲಿ ಏನೇನಿದೆ ಅಂತ ತೋರಿಸಿದ್ಮೇಲೆ ನಾವು ಮೇಲೆ ಹೊಡೆ ಹೋದ್ವಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಎಲ್ಲದನ್ನು ಪ್ರಿಪೇರ್ ಮಾಡಿದ್ರು. ಚಪಾತಿ ಆ್ಯಂಡ್ ದಿಸ್ ಗ್ರೀನ್ ಕಲರ್ ಗ್ರೇವಿ ವಾಸ್ ಸೋ ಗುಡ್. ನಾನು ಆಂಟಿನ ರೆಸಿಪಿ ಹೆಂಗೆ ಮಾಡಿದ್ರಿ ಅಂತ ಕೂಡ ಕೇಳಿದೆ. ಅನು ಆಂಟಿಯವ್ರ ಅಮ್ಮ ಪ್ರಿಪೇರ್ ಮಾಡಿದ್ದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಬಿರಿಯಾನಿ ಕೂಡ ಅಷ್ಟೇ, ಮಟನ್ ಬಿರಿಯಾನಿ ಮಾಡಿದ್ರು, ಅದು ಕೂಡ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಯಾರೇ ಅವ್ರ ಮನೆಗೆ ಹೋಗಲಿ ತುಂಬ ಚೆನ್ನಾಗಿ ನೋಡಿಕೊಂಡು ಒಳ್ಳೆ ಹಾಸ್ಪಿಟಾಲಿಟಿ ಚೆನ್ನಾಗಿ ಟ್ರೀಟ್ ಮಾಡಿ ಕಳಿಸ್ತಾರೆ. ದಟ್ ಈಸ್ ಒನ್ ಆಫ್ ದ ಹ್ಯಾಪಿಯೆಸ್ಟ್ ಥಿಂಗ್. ಆ್ಯಂಡ್ ಬರೋವಾಗ ನನಗೆ ಕುಂಕುಮ ಎಲ್ಲ ಕೊಟ್ಟರು. ಆ್ಯಂಡ್ ಕುಂಕುಮಕ್ಕೆ ಒಂದು ಸ್ಯಾರಿ ಕೂಡ ಅನು ಆಂಟಿ ಗಿಫ್ಟಾಗಿ ಕೊಟ್ಟರು. ಸೊ ನಾನು ಆಲ್ರೆಡಿ ಸ್ಯಾರಿ ಪರ್ಚೇಸ್ ಮಾಡಿದ್ನ. ಸೊ ನನಗೆ ಅದಾದಮೇಲೆ ನಮ್ಮ ಮಮ್ಮಿಗೆ ಇಬ್ಬರಿಗೂ ಕೂಡ ಗಿಫ್ಟಾಗಿ ಸ್ಯಾರಿನ ಕೊಟ್ಟರು. ದಟ್ ಇಸ್ ಸೋ ಸ್ವೀಟ್ ಆಫ್ ಹರ್. ಥ್ಯಾಂಕ್ ಯು ಸೋ ಮಚ್ ಅನು ಆಂಟಿ, ಥ್ಯಾಂಕ್ ಯು. ನಾನು ಯಾವಾಗಾದ್ರೂ ಬೇರೆ ಟೈಮ್ ಬರೋಣ ಅಂತ ಅನ್ಕೊಂಡೆ, ಬಟ್ ಸ್ಟಿಲ್ ಟುಡೇ ಇಟ್ಸ್ ಎ ಫಸ್ಟ್ ಶಾಪ್. ಇದು ಆಂಟಿ ಕೊಟ್ಟಿರೋದು, ಇದು ನಾವು ತಗೊಂಡಿರೋದು. ಸೊ ಇಟ್ಸ್ ಟೈಮ್ ಟು ಲೀವ್. ನಾನಂತೂ ಚೆನ್ನಾಗಿ ಶಾಪಿಂಗ್ ಮಾಡಿದ್ದೀನಿ. ಆಂಟಿ ಹತ್ರ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. ನೀವು ಕೂಡ ಅಷ್ಟೇ ನಿಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದ್ಬಿಟ್ಟು ಇಲ್ಲ ಶಾಪ್ ಮಾಡಿ. ಈ ಸಫಿಷಿಯಂಟ್. ಥ್ಯಾಂಕ್ ಯು ಸೋ ಮಚ್.